ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ. ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎದೆ ಹಾಲು ಅನ್ನೋದು ಅತ್ಯಂತ ಮುಖ್ಯ ಹುಟ್ಟಿದಂತಹ ಮಗುವಿಗೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪೌಷ್ಟಿಕಾಂಶಗಳು ಆಗಿರ್ಬೋದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಉಪಯೋಗ ಆಗುವಂತಹ ಎನ್ಸೈಮ್ಸ್ಗಳಾಗಿರ್ಬೋದು, ಹೀಗೆ ಅನೇಕ ಉಪಯೋಗಗಳು ಎದೆ ಹಾಲಿನಿಂದ ಮಗುವಿಗೆ ಸಿಗ್ತದೆ. ಸೊ ಮಗುವಿಗೆ ಅಲ್ಲದೆ ಈ ತಾಯಿಗೂ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿವೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಈ ಹೊಸ ತಾಯಂದ್ರಿಗೆ ಅಥವಾ ತಾಯಿ ಆಗುವವರಿಗೆ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ, ಎದೆ ಹಾಲು ಉಣಿಸುವ ಬಗ್ಗೆ ತುಂಬ ಆ್ಯಂಕ್ಷಸ್ ಆಗಿರ್ತಾರೆ. ಸೊ ಇದರಿಂದಾಗಿ ಕರೆಕ್ಟಾದ ಮಾಹಿತಿ ಇಲ್ಲದೆ ಈ ಜರ್ನಿ ಕಾಂಪ್ಲಿಕೇಟ್ ಆಗಿರ್ಬೋದು. ಇದರ ಬಗ್ಗೆ ಕರೆಕ್ಟಾದ ಮಾಹಿತಿ ಇದ್ದರೆ ಇದು ನಾರ್ಮಲ್ ರುಟೀನ್ ಆಗಿ ನೀವು ಎಂಜಾಯ್ ಮಾಡ್ತೀರಿ ಈ ಜರ್ನಿಯನ್ನು. ಸೊ ಆದ್ದರಿಂದ ನಾನು ಇವತ್ತಿನ ಸಂಚಿಕೆಯಲ್ಲಿ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ, ಎದೆ ಹಾಲುಣಿಸೋದರ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ನಿಮಗೆ ಹೇಳ್ತೇನೆ. ಸೊ ದ್ಯಾಟ್ ನಿಮ್ಮ ಈ ಮದರ್ಹುಡ್ ಜರ್ನಿ ಆರಾಮವಾಗಿ ಹೋಗಲಿ ಅಂತ ಒಂದು ಉದ್ದೇಶದಿಂದ. ಆದ್ದರಿಂದ ಇದನ್ನು ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ ಹಾಗೂ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ಹೊಸ ಹೊಸ ಉಪಯುಕ್ತ ಮಾಹಿತಿಗಳನ್ನು ನಾನು ಪ್ರತಿ ವಾರ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ಯಾವಾಗ ನಾವು ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತ, ಮಗು ಹುಟ್ಟಿ ಎಷ್ಟು ಸಮಯದ ನಂತರ ಅಂತ. ಸೊ ನಾರ್ಮಲ್ ಆಗಿ ನಾರ್ಮಲ್ ಡೆಲಿವರಿ ಅಂತ ನಾವೇನು ಹೇಳ್ತೇವೆ, ವೆಜನಲ್ ಡೆಲಿವರಿ, ಅದು ಡೆಲಿವರಿ ಆಗಿ ಇಮಿಡಿಯೇಟ್ಲಿ 30 ಮಿನಿಟ್ಸ್ ಒಳಗಡೆ ನೀವು ಮಗುವಿಗೆ ಫೀಡ್ ಮಾಡಬೇಕು. ಸೊ ಸಿಸರಿಯನ್ ಅಥವಾ ಸಿ ಸೆಕ್ಷನ್ ಆದವರಿಗೆ ಐಡಿಯಲಿ 4 ಗಂಟೆಯ ಒಳಗಡೆ ನೀವು ಫೀಡ್ ಮಾಡಬೇಕು. ಬಟ್ ಎಷ್ಟು ಬೇಗ ಆಗ್ತದೋ ಆದಷ್ಟು ಬೇಗ ನೀವು ಮಾಡಿದರೆ ಒಳ್ಳೆಯದು, ಬಿಕಾಸ್ ಆ ಮಗು ಅದಕ್ಕೆ ಸೆಟ್ ಆಗ್ತದೆ. ಸೊ ನಂದು 2 ಇಯರ್ಸ್ ಬ್ಯಾಕ್ ನಂದು ಸಿಸರಿಯನ್ ಆಗಿತ್ತು. ನಾನು ವಿದಿನ್ 30 ಮಿನಿಟ್ಸ್ ಮಗುವಿಗೆ ಬ್ರೆಸ್ಟ್ ಫೀಡ್ ಸ್ಟಾರ್ಟ್ ಮಾಡಿದ್ದೇನೆ. ಯೂಶಲಿ ಏನಾಗ್ತದೆ ಅಂತ, ಕೆಲವು ಕಡೆ ಸೆಂಟರ್ಸಲ್ಲಿ ಫೆಸಿಲಿಟಿ ಇರೋದಿಲ್ಲ. ಅಂದರೆ ನಿಮ್ಮದು ಸಿ ಸೆಕ್ಷನ್ ಆದ ನಂತರ ನಿಮ್ಮನ್ನು ಪೋಸ್ಟ್ ಆಪ್ ಅಂತ ಒಂದು ವಾರ್ಡಲ್ಲಿ ಇಟ್ಟಿರ್ತಾರೆ, ಆಮೇಲೆ ನಿಮ್ಮನ್ನು ಶಿಫ್ಟ್ ಮಾಡುವಂಥದ್ದು. ಸೊ ಆಗ ಯೂಶಲಿ ಅಲ್ಲಿ ಫೆಸಿಲಿಟಿ ಇರೋದಿಲ್ಲ. ಹಾಗೆ ಫೆಸಿಲಿಟಿ ಇದ್ದರೆ ನಿಮಗೆ ಪೇಯ್ನ್, ಯೂಶಲಿ ಪೇಯ್ನ್ ಗೊತ್ತಾಗದ ಹಾಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ. ಪೇಯ್ನ್ ಇದ್ದರೂ ಅಲ್ಲಿ ಸಿಸ್ಟರ್ಸ್ ಎಲ್ಲ ಇರ್ತಾರೆ. ಸೊ ಏನು ಮಾಡಿ ಅಂತ ಹೇಳಿದ್ರೆ ಅವರ ಹೆಲ್ಪ್ ತಗೊಳ್ಳಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಇದು ಮಾಡೋದು ಅಂತ. ಇನಿಷಿಯಲಿ ಗೊತ್ತಿರುತ್ತಿಲ್ಲ ನಮಗೆ ಹೇಗೆ ಬ್ರೆಸ್ಟ್ ಫೀಡ್ ಮಾಡ್ತಾರೆ. ಸೊ ಅಲ್ಲಿ ಸಿಸ್ಟರ್ಸ್ ಇದ್ದರೆ ಅವ್ರದ್ದೆಲ್ಲ ಹೆಲ್ಪ್ ತಗೊಳ್ಬೋದು. ಸೊ ಐಡಿಯಲಿ ನಾರ್ಮಲ್ ಡೆಲಿವರಿ ಆದರೆ ವಿದಿನ್ 30 ಮಿನಿಟ್ಸ್ ನೀವು ಫೀಡ್ ಮಾಡಿ. ಸಿಸರಿನ್ ಆದರೆ ಆದಷ್ಟು ಬೇಗ 30 ಮಿನಿಟ್ಸ್ ಎಲ್ಲ ಆದರೆ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ 4 hours ಒಳಗಡೆ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತೊಂದು ತುಂಬ ಆ್ಯಂಕ್ಷಸ್ ಏನಂತ ಹೇಳಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ನೋವಾಗ್ತದ ಅಂತ. ಸೊ ಈ ಸಂಚಿಕೆಯ ಮೇನ್ ಉದ್ದೇಶವೇ ಅದು, ನಿಮಗೆ ಹೇಗೆ ಕರೆಕ್ಟ್ ಟೆಕ್ನಿಕ್ ಗೊತ್ತಿರಬೇಕು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದಂಥದ್ದು. ಸೊ ನೀವು ಕರೆಕ್ಟ್ ಟೆಕ್ನಿಕ್ ಫಾಲೋ ಮಾಡಿದರೆ ಬ್ರೆಸ್ಟ್ ಫೀಡಿಂಗ್ ಸ್ಮೂತ್ ಜರ್ನಿ ಆಗಿರ್ತದೆ, ನಿಮಗೆ ಏನೂ ನೋವಾಗೋದಿಲ್ಲ. ಸೊ ಮೇನ್ ನೀವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ಒಂದು ನೀವು ಕೂತ್ಕೊಳ್ಳುವಂತಹ ಪೊಸಿಷನ್. ಸೊ ಏನು ಮಾಡಬೇಕಂತ ಹೇಳಿದ್ರೆ, ಕರೆಕ್ಟಾಗಿ ಕೂತ್ಕೊಳ್ಬೇಕು, ಬ್ಯಾಕ್ ರೆಸ್ಟ್ ಕರೆಕ್ಟಾಗಿ ಇಡಬೇಕು, ನಿಮ್ಮ ಶೋಲ್ಡರ್, ಕುತ್ತಿಗೆ ಹಾಗೂ ಬ್ಯಾಕ್ ಕರೆಕ್ಟಾಗಿ ಸಪೋರ್ಟ್ ಆಗಿರಬೇಕು, ನೀವು ಬೆಂಡ್ ಆಗಬಾರ್ದು. ಆಮೇಲೆ ಮಗುವನ್ನು ಐಡಿಯಲಿ ಫೀಡಿಂಗ್ ಪಿಲ್ಲೋ ಅಂತ ಈಗೊಂದು ಸಿಗ್ತದೆ, ಅದರಲ್ಲಿ ಮಲಗಿಸ್ಬೋದು. ಅಥವಾ ನಾರ್ಮಲ್ ಅದು ಇಲ್ಲದಿದ್ದರೆ ನಾರ್ಮಲ್ ಪಿಲ್ಲೋ, 2 ಪಿಲ್ಲೋದ ಮೇಲೆ ಮಗುವನ್ನು ಮಲಗಿಸಿ. ಮಗುವಿನ ತಲೆಯನ್ನು ನಿಮ್ಮ ಒಂದು ಕೈಯಿಂದ ಸಪೋರ್ಟ್ ಮಾಡಿ, ನೀವು ಯಾವ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಿ ಆ ಸೈಡ್ ಕೈಯಿಂದ ಅದನ್ನು ಸಪೋರ್ಟ್ ಮಾಡಿ. ಆಮೇಲೆ ಮಗುವನ್ನು ನಿಮ್ಮ ಹತ್ತಿರಕ್ಕೆ ತನ್ನಿ, ಅದರ ಹೊಟ್ಟೆ ಮತ್ತು ನಿಮ್ಮ ಹೊಟ್ಟೆ ಟಚ್ ಆಗ್ತಾ ಇರಬೇಕು. ಆಮೇಲೆ ಅದರ ಚಿನ್ ಅಂತ ಹೇಳ್ತೇವಲ್ಲ, ಚಿನ್ನು ಮತ್ತು ಮೂಗು ನಿಮ್ಮ ಬ್ರೆಸ್ಟಿಗೆ ಟಚ್ ಆಗ್ತಾ ಇರಬೇಕು. ಆಮೇಲೆ ಅದರ ಬಾಯಿ ನಿಮ್ಮ ನಿಪ್ಪಲ್ ಹಾಗೂ ನಿಪ್ಪಲ್ ಸುತ್ತ ಇರುವಂತಹ ಏರಿಯಲ್ಲ ಕಪ್ಪು ಬಣ್ಣದ್ದು, ಅದನ್ನು ಎರಡನ್ನು ಕವರ್ ಮಾಡಿ ಇರಬೇಕು. ಖಾಲಿ ನಿಪ್ಪಲನ್ನು ಮಾತ್ರ ಅಲ್ಲ, ಏರಿಯಲ್ಲದ ಸಾಕಷ್ಟು ಭಾಗವನ್ನು ಅದು ಬಾಯಿ ಒಳಗಡೆ ಇರಬೇಕು, ಅಟ್ಲೀಸ್ಟ್ 3/4 ಭಾಗ. ಸೊ ಇದನ್ನು ಕರೆಕ್ಟ್ ಪ್ರಾಪರ್ ಲ್ಯಾಚಿಂಗ್ ಅಂತ ನಾವು ಹೇಳ್ತೇವೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಕೂತ್ಕೊಳ್ಳೋದೆ, ನೀವು ಎದುರಿಗೆ ಬೆಂಡ್ ಆದ್ರೆಲ್ಲ ನಿಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ. ಸೊ ಈಗ ಒಂದು ಮೂಢನಂಬಿಕೆ ಉಂಟು, ಸಿ ಸೆಕ್ಷನ್ ಆದರೆ ಅದು ಬೆನ್ನು ನೋವಾಗಬಾರ್ದು. ಇದು ಬೆನ್ನು ನೋವು ಸಿ ಸೆಕ್ಷನಿಂದಾಗಿ ಬರೋದಲ್ಲ, ಅದು ಕರೆಕ್ಟಾಗಿ ನೀವು ಪೊಸಿಷನಲ್ಲಿ ಕೂತ್ಕೊಳ್ಳೋದಿದ್ರೆ ಬರುವಂತಹದ್ದು. ಸೊ ಸಿ ಸೆಕ್ಷನ್ ಆಗಿರಲಿ, ನಾರ್ಮಲ್ ವೆಜನಲ್ ಡೆಲಿವರಿ ಆಗಿರಲಿ, ನೀವು ಕರೆಕ್ಟ್ ಪೊಸಿಷನ್ ಕೂತ್ಕೊಳ್ಳೋದಿದ್ರೆ ನಿಮಗೆ ಇದು ಬೆನ್ನು ನೋವು ಬರ್ತದೆ. ನಂದು ಸಿ ಸೆಕ್ಷನ್ ಆಗಿರುವಂಥದ್ದು, ನನಗೆ ಈಗ 2 ವರ್ಷ ಆಯಿತು. ಈಗ ತನಕ ಏನು ಬೆನ್ನು ನೋವು ಇಲ್ಲ. ನಾವು ಕರೆಕ್ಟ್ ಪೊಸಿಷನನ್ನು ಫಾಲೋ ಮಾಡಬೇಕು. ಒಂದು ಮತ್ತೊಂದು, ಯಾಕೆ ಮಗುವಿನ ಬಾಯಿ ಅದು ಖಾಲಿ ನಿಪ್ಪಲಿಗೆ ಮಾತ್ರ ಇರಬಾರ್ದು, ಆ ಸುತ್ತ ಏರಿಯಾಲದನ್ನು ಕವರ್ ಮಾಡಿರ್ಬೇಕಂತ ಹೇಳಿದ್ರೆ, ಇಲ್ಲಾಂದರೆ ಖಾಲಿ ನಿಪ್ಪಲಿಗೆ ಕಚ್ತಾ ಇದ್ದರೆ ಅಲ್ಲಿ ಕಟ್ಸ್ ಬೀಳ್ತದೆ, ನಿಮಗೆ ಆ ನಿಪ್ಪಲು ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನೀವು ನೋಡ್ಕೊಳ್ಬೇಕೇನಂತ ಹೇಳಿದ್ರೆ, ನಿಪ್ಪಲ್ ಮತ್ತು ನಿಪ್ಪಲ ಸುತ್ತಿರೋ ಏರಿಯಲ್ಲ ಅದು ಎಲ್ಲ ಕವರ್ ಆಗುವಾಗೆ ನೋಡ್ಕೊಳ್ಳಿ ಆದಷ್ಟು.
ಓಕೆ, ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ನ್ಯೂ ಬೋರ್ನ್ ಬೇಬಿಯನ್ನು ಫೀಡ್ ಮಾಡಬೇಕು ಅಂತ. ಯೂಶಲಿ ಏನಾಗ್ತದೆ ಅಂದರೆ, ಮಗು ಹುಟ್ಟಿದ ಸ್ವಲ್ಪ ದಿವಸದಲ್ಲಿ 3 ದಿವಸದಲ್ಲಿ ಅದು ನೀರೆಲ್ಲ ಹೋಗಿ ಎಲ್ಲ ಸ್ವಲ್ಪ ಮಗು ವೆಯ್ಟ್ ಲಾಸ್ ಆಗ್ತದೆ. ಮತ್ತೆ ಪುನಃ ಆ ಬರ್ತ್ ವೆಯ್ಟ್ಗೆ ಬರಲಿಕ್ಕೆ ಅದೊಂದು 10 ಡೇಸ್ ಹಾಗೆ 14 ಡೇಸ್ ತೆಕ್ಕೊಳ್ತದೆ. ಸೊ ಇನಿಷಿಯಲ್ ಡೇಸಲ್ಲಿ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ, ಎವ್ರಿ 2 hours ಫೀಡ್ ಮಾಡಬೇಕಾಗ್ತದೆ. ನೈಟ್ ಸಹ ಹಾಗೆ ನೀವು ಮಗು ಹೇಳಲಿಲ್ಲ ಅಂತೇಳಿ ಮೋರ್ ದೆನ್ 4 hours ಹಾಗೆ ಬಿಡಲಿಕ್ಕೆ ಇಲ್ಲ. ಸೊ ಪ್ರಿಫರೇಬ್ಲಿ ಎವ್ರಿ ಒನ್ಸ್ ಇನ್ 2 hours ನೀವು ಫೀಡ್ ಮಾಡಬೇಕಾಗ್ತದೆ. ಸೊ ಈಚ್ ಬ್ರೆಸ್ಟ್ ಅಟ್ಲೀಸ್ಟ್ 15 ಮಿನಿಟ್ಸ್, ಟೋಟಲ್ ಆಫ್ 30 ಮಿನಿಟ್ಸ್ ಫೀಡ್ ಮಾಡಬೇಕಾಗ್ತದೆ. ಇದು ಯಾಕೆ ಅಂತ ಹೇಳಿದರೆ, ಈ ಬ್ರೆಸ್ಟ್ ಮಿಲ್ಕಲ್ಲಿ ಬರುವಂಥ ಇನಿಷಿಯಲಿ ವಾಟರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಯಾಕಂದರೆ ಮಗುವಿಗೆ ಬಾಯಾರಿಕೆ ಥರ್ಸ್ಟ್ ಅನ್ನು ಕ್ವೆಂಚ್ ಮಾಡುವಂಥದ್ದು. ಆಮೇಲೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುವಂತಹ ತಿಕ್ಕ ಹಾಲು ಬರುವಂಥದ್ದು. ಸೊ ಹಾಗೆ ನೀವು ಒಂದು ಬ್ರೆಸ್ಟನ್ನು 15 ನಿಮಿಷ ಫೀಡ್ ಮಾಡಬೇಕು, ಹಾಗೆ ಮತ್ತೊಂದು ಬ್ರೆಸ್ಟನ್ನು 15 ನಿಮಿಷ, ಟೋಟಲ್ 30 ಮಿನಿಟ್ಸ್ ಫೀಡ್ ಮಾಡಬೇಕು. ಆಮೇಲೆ ಎವ್ರಿ ಒನ್ಸ್ ಇನ್ 3 hours ಫೀಡ್ ಮಾಡಬೇಕು. ಆಮೇಲೆ ನೈಟಲ್ಲಿ ಸಹ ಹಾಗೆ ಮಗು ಎಲ್ಲಿನಂತ ಮೋರ್ ದೆನ್ 4 hours ಹಾಗೆ ಬಿಡಲಿಕ್ಕೆ ಇಲ್ಲ. ಆಗ ಎಡಿಕ್ವೇಟ್ ವೆಯ್ಟ್ ಬೇಕಾದಂತಹ ವೆಯ್ಟ್ ಗೇನ್ ಆಗುವುದಿಲ್ಲ ಮಗುವಿದ್ದು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತೊಂದು, ಮಗುವಿಗೆ ಹಾಲು ಸಾಕಾಗಿದೆ ಅಂತ ಹೇಗೆ ಗೊತ್ತಾಗುತ್ತದೆ ಅಂದರೆ, ಇನಿಷಿಯಲ್ ಡೇಸಲ್ಲಿ ಇದು ಮಿಲ್ಕ್ ಸಾಕಷ್ಟು ಬರಲಿಕ್ಕೆ ಇಲ್ಲ. ಸೊ ಹೇಗೆ ಗೊತ್ತಾಗೋದು ನಮಗೆ ಮಗುವಿಗೆ ಸಾಕಾಗಿದೆ ಅಂತ? ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಮಗು 24 ಗಂಟೆಯಲ್ಲಿ ಅಟ್ಲೀಸ್ಟ್ 6 ರಿಂದ 8 ಸಾರಿ ಯೂರಿನ್ ಮಾಡಬೇಕಾಗ್ತದೆ. ಸೊ 6 ರಿಂದ 8 ಡೈಪರ್ ಚೇಂಜ್ ಆಗಿದೆ ಅಥವಾ ಕ್ಲೋತ್ ಯೂಸ್ ಮಾಡೋದಿದ್ರೆ ಮೂತ್ರ ಮಾಡಿದಾಳ 6 ರಿಂದ 8 ಸಾರಿ ಅಟ್ಲೀಸ್ಟ್ ಒಂದು ದಿವಸದಲ್ಲಿ ಅಂತ ನೋಡಬೇಕಾಗ್ತದೆ. ಆಮೇಲೆ ಫೀಡ್ ಮಾಡಿದ ನಂತರ ಹೊಟ್ಟೆ ಫುಲ್ ಆದ ನಂತರ ಮಗು ಏನು ಮಾಡ್ತದೆ ಅಂತ ಹೇಳಿದ್ರೆ, ತನ್ನಷ್ಟಕ್ಕೆ ಬ್ರೆಸ್ಟ್ ಅನ್ನು ಕುಡಿಯೋದನ್ನು ನಿಲ್ಲಿಸ್ತದೆ. ಆಮೇಲೆ ಕಾಮ್ ಆಗಿರ್ತದೆ, ಹ್ಯಾಪಿ ಆಗಿರ್ತದೆ, ಅಳ್ತಾ ಇರುವುದಿಲ್ಲ. ಮತ್ತೊಂದು, ಹಸಿವಾಗುವಾಗ ಕೈಯನ್ನು ಗಟ್ಟಿ ಫಿಸ್ಟ್ ಮಾಡಿರ್ತದೆ, ಅದನ್ನು ರಿಲ್ಯಾಕ್ಸ್ ಆಗಿ ಮಾಡ್ತದೆ. ಸೊ ಇದೆಲ್ಲ ಕ್ಲೂಸಿಂದ ನಮಗೆ ಗೊತ್ತಾಗ್ತದೆ ಮಗುವಿಗೆ ಕರೆಕ್ಟಾಗಿ ಫೀಡ್ ಸಾಕಾಗಿದೆ ಅಂತ. ಸೊ ಕರೆಕ್ಟಾಗಿ ಯೂರಿನ್ ಹೋಗಬೇಕು 6 ರಿಂದ 8 ಸರಿ ಮಿನಿಮಮ್. ಆಮೇಲೆ ಮಗು ಕಾಮಾಗಿ ಹ್ಯಾಪಿ ಆಗಿರ್ತದೆ ಪೋಸ್ಟ್ ಫೀಡಿಂಗ್. ಮತ್ತೆ ಈ ಕಟ್ಟಿ ಫಿಸ್ಟ್ ಆಗಿರೋದು ರಿಲ್ಯಾಕ್ಸ್ ಆಗಿ ಮಾಡ್ತದೆ. ಒಂದು ವೇಳೆ ಇದು ಸಾಕಾಗದಿದ್ರೆ ಎವ್ರಿ 2 hours ನೀವು ಫೀಡ್ ಮಾಡ್ತಾ ಇರಬೇಕು. ಮತ್ತೆ ಎಕ್ಸ್ಟ್ರಾ ಫೀಡ್, ಫಾರ್ಮುಲಾ ಫೀಡ್ ಕೊಡ್ಬೋದು ಕರೆಕ್ಟ್ ಮಿಲ್ಕ್ ಪ್ರೊಡಕ್ಷನ್ ಆಗುವವರೆಗೆ. ಬಟ್ ನೀವು ಖಾಲಿ ಫಾರ್ಮುಲಾ ಫೀಡ್, ಇದು ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡದೇ ಇರ್ಬೋದು. ಯಾಕಂದ್ರೆ ಬಿಕಾಸ್ ಮಗು ಎಷ್ಟು ಸಕ್ ಮಾಡ್ತದೆ ಅಷ್ಟು ರಿಫ್ಲೆಕ್ಸಿವ್ ಆಗಿ ಜಾಸ್ತಿ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗ್ತದೆ. ಸೊ ಫಸ್ಟಿಗೆ ನೀವು ಬ್ರೆಸ್ಟ್ ಫೀಡ್ ಮಾಡಬೇಕು. ಆಮೇಲೆ ಅಗತ್ಯ ಬಿದ್ದಲ್ಲಿ ಜಾಸ್ತಿಗೆ ಎಷ್ಟು ಬೇಕು ಅಷ್ಟು ಫಾರ್ಮುಲಾವನ್ನು ಕೊಡ್ಬೋದು ಮಿಲ್ಕ್ ಪ್ರೊಡಕ್ಷನ್ ಸರಿಯಾಗುವವರೆಗೆ. ಸೊ ಮತ್ತೊಂದು ಏನು ಕಾಮನ್ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದರೆ, ಆ ಫಸ್ಟ್ 24 ರಿಂದ 48 ಗಂಟೆ ಬರುವಂತಹ ಹಾಲು ಸ್ವಲ್ಪ ಇರ್ತದೆ, ಮತ್ತು ಒಂಥರ ಹಳದಿ ಇರ್ತದೆ. ಅದು ಕೆಟ್ಟು ಹೋದಂಥ ಹಾಲು, ಸ್ಪಾಯಿಲ್ಡ್ ಹಾಲು, ಅದನ್ನು ಮಗುವಿಗೆ ಕೊಡಬಾರ್ದಂತ. ಇದು ತಪ್ಪು ಕಲ್ಪನೆ. ಇದಕ್ಕೆ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೇವೆ. ಈ ಹಾಲು ಇನಿಷಿಯಲಿ ಅದು ಸ್ವಲ್ಪ ಡ್ರಾಪ್ ಆಗಿ ಅಷ್ಟೇ ಬರುವಂಥದ್ದು, ತುಂಬ ಬರುವುದಿಲ್ಲ, ಸ್ವಲ್ಪವೇ ಇರ್ತದೆ. ಬಟ್ ಇದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಮಗುವಿಗೆ ಮೇಯ್ನ್ ಆಗಿ ಇದು ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಇನ್ಫೆಕ್ಷನ್ ಇಂದ ಎಲ್ಲ ಫೈಟ್ ಮಾಡಲಿಕ್ಕೆ ಇದು ಅತ್ಯಂತ ಮುಖ್ಯ. ಸೊ ನೀವು ನಾನು ಹಾಗೆ ಹೇಳಿದಾಗೆ ವಿದಿನ್ 30 ಮಿನಿಟ್ಸ್ ಸ್ಟಾರ್ಟ್ ಮಾಡಬೇಕು. ಆ 24 to 48 hours ಏನು ಟಿಕ್ ಮಿಲ್ಕ್ ಇರ್ತದೆ, ಅದು ಯೆಲ್ಲೋ ಕಲರ್ ಆಗಿರುವಂಥದ್ದು, ಅದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಅದನ್ನು ನೀವು ಬಿಸಾಡಬಾರ್ದು, ಮಗುವಿಗೆ ಕೊಡಬೇಕು. ಮತ್ತು ಸಾಕಷ್ಟು ಅದು ಸಾಕಾಗದಿದ್ದರೆ ನೀವು ಎಕ್ಸ್ಟ್ರಾ ಫೀಡ್ ಬೇರೆ ಕೊಡ್ಬೋದು. ಬಟ್ ಇದನ್ನು ಬಿಸಾಡುತ್ತಿಲ್ಲ, ಇದನ್ನು ನೀವು ಕೊಡಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಇದನ್ನು ಕೊಡದೆ ಇನಿಷಿಯಲಿ ದನದ ಹಾಲು ಹಾಗೂ ನೀರನ್ನು ಕೊಡುವಂಥದ್ದು ಮಗುವಿಗೆ. ಸೊ ಮಗುವಿಗೆ 6 ತಿಂಗಳ ತನಕ ಎದೆ ಹಾಲು ಬಿಟ್ಟು ಬೇರೆ ಏನು ನೀವು ಕೊಡಲಿಕ್ಕೆ ಇಲ್ಲ ಬಾಯಿಗೆ, ಖಾಲಿ ಎದೆ ಹಾಲು ಮಾತ್ರ. ಒಂದು, ನೀರನ್ನು ಯಾಕೆ ಕೊಡಬಾರ್ದು ಅಂತೇಳಿ, ಈ ಎದೆ ಹಾಲಲ್ಲಿಯೇ ನೀರಿದೆ. ನಾನು ಆಗ ಹೇಳಿದಾಗೆ ಫಸ್ಟ್ ಬರುವಂಥದ್ದು ನೀರಿದ್ದ ಅಂಶ. ಸೊ ಅದು ಮಗುವಿನ ಥರ್ಸ್ಟನ್ನು ಕ್ವೆಂಚ್ ಮಾಡ್ತದೆ. ಆಮೇಲೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ತಿಕ್ಕ ಮಿಲ್ಕ್ ಬರುವಂಥದ್ದು. ಸೊ ಒಂದು ಬ್ರೆಸ್ಟನ್ನು 15 ನಿಮಿಷ ಕೊಡಬೇಕು, ಇನ್ನೊಂದು ಬ್ರೆಸ್ಟನ್ನು 15 ನಿಮಿಷ ಕೊಡಬೇಕು. ನೀರು ಯಾಕೆ ಕೊಡಬಾರ್ದು ಅಂತ ಹೇಳಿದರೆ, ಸೊ ಮಗುವಿದ್ದು ಹೊಟ್ಟೆ ತುಂಬ ಸಣ್ಣದಾಗಿರ್ತದೆ ಹಾಗೂ ಕಿಡ್ನಿ ಸಹ ಇವಾಲ್ವ್ ಆಗಿ ಇರುವುದಿಲ್ಲ. ನೀವು ನೀರು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ಖಾಲಿ ನೀರು ಹೋಗ್ತದೆ, ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಸಿಗುವುದಿಲ್ಲ ಒಂದು. ಮತ್ತು ಕಿಡ್ನಿ ಅಷ್ಟು ಡೆವಲಪ್ ಆಗಿರುವುದಿಲ್ಲ ಈ ನೀರನ್ನು ಕರೆಕ್ಟಾಗಿ ಡೈಜೆಸ್ಟ್ ಮಾಡುವ ಹಾಗೆ. ಸೊ ಏನಾಗ್ತದೆ, ಈ ವಾಟರ್ ಇಂಟಾಕ್ಸಿಕೇಶನ್ ಅಂತ ಹೇಳ್ತೇವೆ. ಸೊ ಈ ಉಪ್ಪಿನಂಶ ಎಲ್ಲ, ಸೋಡಿಯಂ ಎಲ್ಲ ಕಮ್ಮಿ ಆಗುವಂಥದ್ದು, ಮಗು ಡ್ರೌಸಿ ಆಗುವಂಥದ್ದು, ಇದೆಲ್ಲ ಆಗುವ ಚಾನ್ಸಸ್ ಇದೆ. ಸೊ ನೀರನ್ನು ಕೊಡಬಾರ್ದು, ಅದಕ್ಕೆ ಬೇಕಾದಂತಹ ನೀರು ಎದೆ ಹಾಲಲ್ಲೇ ಇರ್ತದೆ. ಹಾಗಾಗಿ ನೀವು ಬೇರೆ ನೀರನ್ನು 6 ತಿಂಗಳವರೆಗೆ ಮಗುವಿಗೆ ನೀರನ್ನು ಕೊಡಲಿಕ್ಕಿಲ್ಲ. ಮತ್ತೊಂದು, ದನದ್ದು ಹಾಲು
ಅದರಲ್ಲಿ ಕೆಲವು ಕಾಂಪೊನೆಂಟ್ಸ್ ಇದೆ, ಅದು ಮಗುವಿನ ಹೊಟ್ಟೆಗೆ ಕರಗಿಸ್ಲಿಕ್ಕೆ ಆಗುದಿಲ್ಲ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಮಗುವಿನ ಹೊಟ್ಟೆಯಲ್ಲಿ ಚಿಕ್ಕ ಚಿಕ್ಕ ಅಲ್ಸರ್ ಥರ ಬಿಡುವಂಥದ್ದು, ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಏನಾಗ್ತದೆ ಈ ತಿಂತದ್ದು ಆಹಾರ ಎಲ್ಲ ಕರೆಕ್ಟಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಐರನ್ ಡಿಫಿಷಿಯನ್ಸಿ ಅನಿಮಿಯಾ, ರಕ್ತಹೀನತೆ ಅಂತ ಹೇಳ್ತೇವೆ, ಕಬ್ಬಿಣದ ಕೊರತೆಯುಳ್ಳ ರಕ್ತಹೀನತೆ ಆಗ್ತದೆ. ಸೊ ಆದ್ದರಿಂದ ದನದ ಹಾಲನ್ನು ಮಗುವಿಗೆ 1 ವರ್ಷದ ತನಕ ಕೊಡಬಾರ್ದು. ಸೊ ಫಸ್ಟ್ 6 ತಿಂಗಳು ಬರೀ ಮಗುವಿನ ಎದೆ ಹಾಲು ಕೊಡಬೇಕು. ಸೊ ಅದು ಸಾಕಾಗದಿದ್ದರೆ ಎದೆ ಹಾಲು ನೀವು ಸ್ಟಿಮ್ಯುಲೇಟ್ ಮಾಡ್ತಾ ಇರಬೇಕು, ಆಗ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಕಮ್ಮಿ ಆದಲ್ಲಿ ಫಾರ್ಮುಲಾ ಮಿಲ್ಕ್ ಕೊಡಬೇಕಾಗ್ತದೆ. ಸೊ ದನದ ಹಾಲು 1 ವರ್ಷ ತನಕ ಮಗುವಿಗೆ ಕೊಡಲಿಕ್ಕಿಲ್ಲ. ಅದರಿಂದ ರಕ್ತಹೀನತೆ ಆಗುವಂಥದ್ದು, ಬೇರೆ ಬೇರೆ ಸಮಸ್ಯೆ ಆಗುವಂತಹ ರಿಸ್ಕ್ ಇರ್ತದೆ. ಮತ್ತೊಂದು ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದರೆ, ನಾವು ಮಗು ಹುಟ್ಟಿದ ನಂತರ ಅಮ್ಮಂದಿರಿಗೆ ನೀರು ಕೊಡಬಾರ್ದು, ಫ್ರೂಟ್ಸ್ ಕೊಡಬಾರ್ದು. ನೀರು ಕೊಟ್ಟರೆ ಹೊಟ್ಟೆ ದೊಡ್ಡದಾಗ್ತದೆ, ಸಣ್ಣಗಾಗೋದಿಲ್ಲ. ಆಮೇಲೆ ಫ್ರೂಟ್ಸ್ ಕೊಟ್ಟರೆ ಶೀತ ಆಗ್ತದೆ, ಅಮ್ಮನಿಗೆ ಶೀತ ಆದರೆ ಮಗುವಿಗೆ ಶೀತ ಆಗ್ತದೆ. ಇದೆಲ್ಲ ಮಿಸ್ಕನ್ಸೆಪ್ಷನ್. ಸೊ ಅಮ್ಮಂದಿರು ಸರಿಯಾದ ಪ್ರಪೋರ್ಷನಲ್ಲಿ ಸರಿಯಾದ ನೀರು, ಆಮೇಲೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬೇಕಾಗ್ತದೆ. ಬಿಕಾಸ್ ಈ ಮಿಲ್ಕ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಬೇಕಾದ್ರೆ ಎಲ್ಲ ಪ್ರಪೋರ್ಷನ್ಸ್ ಬೇಕಾಗ್ತದೆ. ಸೊ ಆದಷ್ಟು ನೀರು 2 ರಿಂದ 2.5 ಲೀಟರ್ ಅಷ್ಟು ನೀರು, ಆಮೇಲೆ ಕರೆಕ್ಟಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ಎಗ್ ಇದೆಲ್ಲ ತೆಕ್ಕೊಳ್ಬೇಕಾಗ್ತದೆ. ನಾರ್ಮಲ್ ಖಾರ, ತುಂಬ ಸ್ಪೈಸಿ ಫುಡ್, ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ. ಬಾಕಿದೆಲ್ಲ ಕರೆಕ್ಟ್ ಪ್ರಪೋರ್ಷನದಲ್ಲಿ ನೀವು ಮುಂಚೆ ಹೇಗೆ ತಿಂತಾ ಇದ್ರಿ ಹಾಗೆ ತಿನ್ನಬೇಕು. ಯಾಕಂದರೆ ಮಿಲ್ಕ್ ಪ್ರೊಡಕ್ಷನ್ ಆಗಲಿಕ್ಕೆ ಇದೆಲ್ಲ ಅತ್ಯಂತ ಮುಖ್ಯ. ಇದೆಲ್ಲ ತೆಕ್ಕೊಳ್ಳಿದ್ರೆ ಮಿಲ್ಕ್ ಪ್ರೊಡಕ್ಷನ್ ಸಾಕಷ್ಟು ಬರುವುದಿಲ್ಲ, ಹಾಗೂ ಮಗುವಿದ್ದು ವೆಯ್ಟ್ ಸಹ ಕರೆಕ್ಟಾಗಿ ಗೇನ್ ಆಗುವುದಿಲ್ಲ. ಮತ್ತೊಂದು ಕಾಮನ್ ಪ್ರಾಬ್ಲಮ್ ಏನಂತ ಹೇಳಿದರೆ, ನಿಪ್ಪಲ್ ಹೊಡೆಯುವುದು, ಅಮ್ಮಂದಿರ ನಿಪ್ಪಲ್ ಹೊಡೆಯುವುದು. ಸೊ ಇದಕ್ಕೆ ಹಲವಾರು ಕಾರಣ. ಒಂದು, ನಾನು ಆಗಲೇ ಹೇಳಿದೆ, ಕರೆಕ್ಟಾಗಿ ಮಗು ಲ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ, ಮಗುವಿನ ಬ್ರೆಸ್ಟ್ ಫೀಡ್ ಮಾಡುವಾಗ ಮಗುವಿನ ಬಾಯಿ ನಿಪ್ಪಲ್ ಮಾತ್ರ ಅಲ್ಲದೆ ಈ ಏರಿಯೋಲವನ್ನು ಕವರ್ ಮಾಡಿರಬೇಕು. ಖಾಲಿ ನಿಪ್ಪಲನ್ನು ಕಚ್ಚುತ್ತಾ ಇದ್ದರೆ ಅದು ಕಟ್ಟಾಗಿ ನೋವಾಗ್ತದೆ. ಮತ್ತೊಂದು ಏನಂತ ಹೇಳಿದರೆ, ಇನಿಷಿಯಲಿ ಎವ್ರಿ 2 ಅವರ್ಸಿಗೊಮ್ಮೆ ಕರೆಕ್ಟಾಗಿ ಫೀಡ್ ಮಾಡಬೇಕು. ಒಂದು ಬ್ರೆಸ್ಟ್ 15 ಮಿನಿಟ್ಸ್ ಮಿನಿಮಮ್, ಅದರ್ ಬ್ರೆಸ್ಟ್ 15 ಮಿನಿಟ್ಸ್. ನಿಮಗೆ ಗೊತ್ತಾಗ್ತದೆ ಆ ಹೆವಿನೆಸ್ ಹೋಗಿ ಲೈಟ್ ಆಗಿ ಫೀಲ್ ಆಗ್ತದೆ ಈ ಮಿಲ್ಕ್ ಎಂಟಿ ಆಗುವಾಗ. ಸೊ ಒಂದು ವೇಳೆ ನಿಮಗೆ ಸ್ಟಿಲ್ ಹೆವಿ ಫೀಲ್ ಆಗ್ತಂತ ಹೇಳಿದ್ರೆ, ಮಗು ಮಲಗಿತ್ತಂತ ನೀವು ತಿಳ್ಕೊಳ್ಳಿ. ಫೀಡ್ ಆದ ನಂತರ ನೀವು ಅದನ್ನು ಬ್ರೆಸ್ಟ್ ಪಂಪ್ ಅಂತ ಸಿಗ್ತದೆ. ಸೊ ಅದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಳ್ಬೋದು ಹೊರಗಡೆ, ಜಾಸ್ತಿ ಮಿಲ್ಕ್ ಇದ್ದರೆ, ಕೊಟ್ಟು ಸಹ ಉಳಿದಿದ್ರೆ. ಸೊ ಎಕ್ಸ್ಪ್ರೆಸ್ ಮಾಡಿ ಇಟ್ಟದ್ದು, ಹೊರಗಡೆ ಇಟ್ಟದ್ದು ಮಿಲ್ಕನ್ನು 4 ಗಂಟೆ ಒಳಗಡೆ ಮಗುವಿಗೆ ಕೊಡ್ಬೋದು. ಹಾಗೂ ಫ್ರಿಜ್ಜಲ್ಲಿ ಇಟ್ಟರೆ 1 ದಿವಸದವರೆಗೆ ಕೊಡ್ಬೋದು. ಫ್ರಿಜ್ಜಲ್ಲಿ ಇಟ್ಟದನ್ನು ಹೊರಗೆ ತಗೊಂಡು ರೂಮ್ ಟೆಂಪರೇಚರ್ಗೆ ಬಂದ ನಂತರ ನೀವು ಮಗುವಿಗೆ ಕೊಡ್ಬೋದು. ಅದು 1 ದಿನದವರೆಗೆ ಫ್ರಿಜ್ಜಲ್ಲಿ ಇಡ್ಬೋದು. ಸೊ ಆದ್ದರಿಂದ ಕರೆಕ್ಟಾಗಿ ಬ್ರೆಸ್ಟ್ ಎಂಟಿ ಆಗಿದೆ ಅಂತ ನೋಡಬೇಕು. ಇಲ್ಲದೆ ಏನಾಗ್ತದೆ, ಆ ಹಾಲು ಗಟ್ಟಿಯಾಗಿ ಫಸ್ಟಿಗೆ ಒಂಥರ ಫುಲ್ ಹೆವಿನೆಸ್ ಆಗ್ತದೆ, ಕೆಂಪಾಗ್ತದೆ, ಮತ್ತು ನೋವಾಗಲಿಕ್ಕೆ ಶುರು ಆಗ್ತದೆ. ವರ್ಸ್ಟ್ ಸ್ಟೇಟಸಲ್ಲಿ ಪಸ್ ಆಗುವ ಸಹ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಒಂದು, ನೀವು ಮಗು ಕರೆಕ್ಟಾಗಿ ಲ್ಯಾಚ್ ಮಾಡಿದಂತ ನೋಡ್ಕೊಳ್ಬೇಕು. ಮತ್ತೊಂದು, ಕರೆಕ್ಟಾಗಿ ಎಂಟಿ ಆಗ್ತಾ ಉಂಟಾ ಅಂತ ಬ್ರೆಸ್ಟ್ ನೋಡ್ಕೊಳ್ಬೇಕು. ಸೊ ಇದರಿಂದ ನಾವು ಸೋರ್ ನಿಪ್ಪಲನ್ನು ಅವಾಯ್ಡ್ ಮಾಡ್ಬೋದು. ಹಾಗೂ ಕರೆಕ್ಟಾಗಿ ಮಾಯ್ಶ್ಚರೈಸ್ ಆಗಿರಬೇಕು ನಿಪ್ಪಲ್. ಸೊ ಏನು ಮಾಡ್ಬೋದು, ಮಗುವಿಗೆ ಫೀಡ್ ಮಾಡಿದ ನಂತರ ಈ ಬ್ರೆಸ್ಟ್ ಮಿಲ್ಕನ್ನೇ ನಿಪ್ಪಲಿಗೆ ರಬ್ ಮಾಡ್ಬೋದು. ಸೊ ದ್ಯಾಟ್ ಮಾಯ್ಶ್ಚರೈಸ್ ಆಗಿ ಇರ್ತದೆ. ಸೊ ಇವತ್ತಿನ ನನ್ನ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾಹಿತಿ ಹೊಸ ತಾಯಂದರಿಗೆ ಅಥವಾ ಇನ್ನೂ ತಾಯಿ ಆಗುವವರಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಆದ್ದರಿಂದ ಆದಷ್ಟು ಕಾಮ್ ಆಗಿರಿ, ಆಂಕ್ಷಸ್ ಆಗಬೇಡಿ. ನೀವು ಕಾಮ್ ಆಗಿ ಇದ್ದು ಕರೆಕ್ಟಾಗಿ ಟೆಕ್ನಿಕ್ ಫಾಲೋ ಮಾಡಿದರೆ ಇದು ಮದರ್ಹುಡ್ ಜರ್ನಿ ನೀವು ಎಂಜಾಯ್ ಮಾಡ್ಬೋದು. ಸ್ಮೂತಾಗಿ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸ್ಮೂತಾಗಿ ಹೋಗುತ್ತೆ. ಮತ್ತೊಂದು, ನೀವು ಬ್ರೆಸ್ಟ್ ಫೀಡಿಂಗ್ ಮಾಡೋವರೆಗೂ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸನ್ನು ತೆಗೊಳ್ತಾ ಇದ್ರಿ. ಸೊ ದ್ಯಾಟ್ ನಿಮಗೆ ಕರೆಕ್ಟ್ ಪೊಸಿಷನ್ ಆ್ಯಂಡ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತೆಗೊಳ್ತಾ ಇದ್ದರೆ ಬ್ಯಾಕ್ ಪೇನ್ ಬರುವ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಾರ ಇನ್ನೊಂದು ಹೊಸ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಧನ್ಯವಾದ.